ನಾಲ್ಗೆ ಬಿಗಿ ಹಿಡಿದು ಮಾತನಾಡಿ ನಮ್ಮಿಂದ ಬಿಜೆಪಿ ಹಾಳಾಗಿಲ್ಲ ಅಂತ ಹೇಳ್ಬಿಟ್ಟು ಬಿಸಿ ಪಾಟೀಲ್ ತಿರುಗೇಟನ್ನ ಕೊಟ್ಟಿದ್ದಾರೆ. ಈಗ ಬಿಗ್ ಬ್ರೇಕಿಂಗ್ ಬರ್ತಾ ಇರುವಂತದ್ದು, ಬಿಜೆಪಿ ಒಳ ರಾಜಕೀಯದಲ್ಲಿ ಪರಸ್ಪರ ಆರೋಪ ಪ್ರತ್ಯಾರೋಪ ನಡೀತಾ ಇದೆ. ನೋಡಿ, 2019ರ ರಾಜಕೀಯ ಬೆಳವಣಿಗೆಗಳು ಈಗ ಮತ್ತೆ ಮುನ್ನೆಲೆಗೆ ಬಂದಿರುವಂತದ್ದು ಬಿಸಿ ಪಾಟೀಲ್ ಗುಡುಗಿದ್ದಾರೆ. ಬಿಜೆಪಿ ಒಳ ರಾಜಕೀಯದಲ್ಲಿ ಪರಸ್ಪರ ಆರೋಪ ಪ್ರತ್ಯಾರೋಪ ಸದ್ಯ ಕೇಳಿ ಬರ್ತಾ ಇರುವಂತದ್ದು. 2019ರ ರಾಜಕೀಯ ಬೆಳವಣಿಗೆಗಳು ಈಗ ಮತ್ತೆ ಮುನ್ನೆಲೆಗೆ ಬಂದಿದೆ. 17ಕ್ಕೂ ಹೆಚ್ಚು ಶಾಸಕರು ಬಿಜೆಪಿ ಸೇರ್ಪಡೆ ಬಗ್ಗೆ ಈಗ ಸದ್ಯ ರಾಜಕೀಯ ಚರ್ಚೆ ಜೋರಾಗಿ ನಡೀತಾ ಇರುವಂತದ್ದು. ಕೆಎಸ್ ಈಶ್ವರಪ್ಪ ಮತ್ತು ಬಿಸಿ ಪಾಟೀಲ್ ನಡುವೆ ವಾಕ್ ಸಮರ ಜೋರಾಗಿದೆ. ನೋಡಿ, ಇಲ್ಲಿ ದುಡ್ಡು ಕೊಟ್ಟು ಶಾಸಕರನ್ನ ಕರೆ ತಂದ್ರು ಅಂತ ಹೇಳಿಬಿಟ್ಟು ಈಶ್ವರಪ್ಪ ಹೇಳಿಕೆಯನ್ನ ಕೊಟ್ಟಿದ್ರು. ಈಶ್ವರಪ್ಪ ಹೇಳಿಕೆಗೆ ಟ್ವೀಟ್ ಮುಖಾಂತರ ಬಿಸಿ ಪಾಟೀಲ್ ತಿರುಗೇಟನ್ನ ಕೊಟ್ಟಿದ್ದಾರೆ. ಈಶ್ವರಪ್ಪ, ನಿಮ್ ನಾಲ್ಗೆಯನ್ನ ಬಿಗಿ ಹಿಡಿದು ಎಚ್ಚರಿಕೆಯಿಂದ ಮಾತನಾಡಿ. ನಾವೆಲ್ಲರೂ ಕೂಡ ಬಿಜೆಪಿಗೆ ಬಂದಾಗ ನೀವು ನಿಮ್ಮ ಸ್ವಂತ ಪ್ರಯತ್ನ ಏನು ಕೂಡ ನೀವು ಮಾಡಲಿಲ್ಲ. ನಮ್ಮ ಪ್ರಯತ್ನದಿಂದ ನೀವು ಸಚಿವರಾಗಿ ಮತ್ತು ಲಂಚ ಪಡೆದ್ರಿ. ಬೆಳಗಾವಿಯಲ್ಲಿ ಒಬ್ಬ ವ್ಯಕ್ತಿ ಆತ್ಮಹತ್ಯೆಗೂ ಕೂಡ ನೀವೇ ಕಾರಣರಾದ್ರಿ. ಟ್ವೀಟ್ ಮುಖಾಂತರ ಈಶ್ವರಪ್ಪಗೆ ಬಿಸಿ ಪಾಟೀಲ್ ಚಾಟಿ ಬೀಸಿರುವಂಥದ್ದು. ಎಸ್, ರಾಜ್ಯ ರಾಜಕಾರಣದಲ್ಲಿ ಮತ್ತೆ 2019ರ ರಾಜಕೀಯ ಬೆಳವಣಿಗೆಗಳು ಈಗ ಚರ್ಚೆಗೆ ಬಂದಿರುವಂಥದ್ದು. 2019ರಲ್ಲಿ ಕಾಂಗ್ರೆಸ್ ಶಾಸಕರನ್ನ ಬಿಜೆಪಿ ಕುದುರೆ ವ್ಯಾಪಾರ ಮಾಡ್ತು, ಪರ್ಚೇಸ್ ಮಾಡ್ತು ಎಂಬ ಮಾತುಗಳು ಕೇಳಿ ಬಂದಿದ್ವಲ್ಲ, ಈಗ ಅದೇ ಆಯಾಮದಲ್ಲಿ ಡೆವಲಪ್ಮೆಂಟ್ಗಳು ಆಗಿರುವಂಥದ್ದು. ಬಿಜೆಪಿ ಹಿರಿಯ ನಾಯಕ ಕೆಎಸ್ ಈಶ್ವರಪ್ಪ ಮತ್ತು ಮಾಜಿ ಸಚಿವ ಬಿಸಿ ಪಾಟೀಲ್ ನಡುವೆ ಸದ್ಯ ವಾಕ್ ಸಮರ ಇದೀಗ ಹೊಸ ತಿರುವನ್ನ ಪಡ್ಕೊಂಡಿರುವಂಥದ್ದು. 2019ರಲ್ಲಿ ಕಾಂಗ್ರೆಸ್ ಮತ್ತು ಜೆಡಿಎಸ್ನಿಂದ ರಾಜೀನಾಮೆ ನೀಡಿ ಬಿಜೆಪಿ ಬಂದಿದ್ದಂತಹ ಶಾಸಕರ ವಿಚಾರ ಈಗ ಮತ್ತೆ ಮುನ್ನೆಲೆಗೆ ಬಂದಿದೆ. ನೋಡಿ, 2019ರಲ್ಲಿ ಕಾಂಗ್ರೆಸ್ ಜೆಡಿಎಸ್ ಮೈತ್ರಿ ಸರ್ಕಾರ ಪತನಗೊಂಡ ಬಳಿಕ ಹಲವು ಶಾಸಕರು ಬಿಜೆಪಿಗೆ ಸೇರ್ಪಡೆಯಾಗಿದ್ರು. ಈ ಬೆಳವಣಿಗೆಯಿಂದ ರಾಜ್ಯದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬರುತ್ತೆ. ಆ ಸಂದರ್ಭದಲ್ಲಿ ಬಿಜೆಪಿಗೆ ಬಂದ ಪ್ರಮುಖ ನಾಯಕರಲ್ಲಿ ಬಿಸಿ ಪಾಟೀಲ್, ಭೈರತಿ ಬಸವರಾಜ್, ಹಾಗೆ ಶಿವರಾಮ್ ಹೆಬ್ಬಾರ್, ಎಸ್.ಟಿ. ಸೋಮಶೇಖರ್, ಹಾಗೆ ಎಂ.ಟಿ. ನಾಗರಾಜ್, ಕೆ ಸುಧಾಕರ್, ಆನಂದ್ ಸಿಂಗ್ ಇವರೆಲ್ಲರೂ ಕೂಡ ಹಲವಾರು ಜನ ಇದ್ರು. ಈ ಕಾಂಗ್ರೆಸ್ ಮತ್ತು ಜೆಡಿಎಸ್ನ ಒಟ್ಟು 17ಕ್ಕೂ ಹೆಚ್ಚು ಶಾಸಕರ ರಾಜೀನಾಮೆ ಆ ಸಂದರ್ಭದಲ್ಲಿ ರಾಜ್ಯ ರಾಜಕಾರಣದಲ್ಲಿ ಬಹಳ ಮಹತ್ವದ ಬದಲಾವಣೆಗೆ ಕಾರಣವಾಗಿತ್ತು. ಈ ಹಿಂದೆ ಕೂಡ ದುಡ್ಡು ಕೊಟ್ಟು ಕರೆತಂದಂತಹ 17 ಕಾಂಗ್ರೆಸ್ ಶಾಸಕರಿಂದಲೇ ರಾಜ್ಯದಲ್ಲಿ ಬಿಜೆಪಿ ಅಧಿಕಾರಕ್ಕೂ ಬಂದಿತ್ತು. ಆ ನಂತರದಲ್ಲಿ ಅವರಿಂದಲೇ ಪಕ್ಷ ಹಾಳಾಯಿತು ಅಂತ ಈಗ ಮಾಜಿ ಉಪಮುಖ್ಯಮಂತ್ರಿ ಕೆಎಸ್ ಈಶ್ವರಪ್ಪ ಗಂಭೀರ ಆರೋಪವನ್ನ ಮಾಡ್ತಾ ಇದ್ದಾರೆ. ಇದಕ್ಕೆ ಮಾಜಿ ಸಿಎಂ ಬಿಸಿ ಪಾಟೀಲ್ ಕೆಂಡಾಮಂಡಲರಾಗಿದ್ದಾರೆ. ಕೆಎಸ್ ಈಶ್ವರಪ್ಪ ಆರೋಪಕ್ಕೆ ಟ್ವಿಟರ್ನಲ್ಲಿ ಪ್ರತಿಕ್ರಿಯಿಸಿದ್ದಾರೆ ಮಾಜಿ ಸಚಿವ ಬಿಸಿ ಪಾಟೀಲ್. ಈಶ್ವರಪ್ಪ ಯಾವಾಗಲೂ ಕೂಡ ನಾಲ್ಗೆ ಹಿಡಿತದಲ್ಲಿ ಇರೋದಿಲ್ಲ, ಏನೆಲ್ಲೋ ಹೇಳಿಕೆಗಳನ್ನ ಕೊಡ್ತಾ ಇರ್ತಾರೆ. ಅದೇ ರೀತಿ ಈಗ ಮಾತನಾಡಿರೋದಕ್ಕೆ ಈಗ ಬಿಸಿ ಪಾಟೀಲ್ ಸಿಟ್ಟಾಗ್ಬಿಟ್ಟಿದ್ದಾರೆ. ಈಶ್ವರಪ್ಪ, ಎಚ್ಚರಿಕೆಯಿಂದ ನಾಲ್ಗೆ ಬಿಗಿ ಹಿಡಿದು ಮಾತನಾಡಿ. ನಾವೆಲ್ಲ ಬಿಜೆಪಿಗೆ ಬರುವಾಗ ನಿಮ್ಮ ಯಾವ ಶ್ರಮ ಇರಲಿಲ್ಲ. ಅಂದ್ರೆ ಇವ್ರ ಪಕ್ಷಕ್ಕೆ ಕಾಂಗ್ರೆಸ್ ಇಂದ ಕರೆತರುವಂತಹ ಸಂದರ್ಭದಲ್ಲಿ ಯಾರೂ ಕೂಡ ಬಿಸಿ ಪಾಟೀಲ್ ಯಾರೆಲ್ಲ ಕಾಂಟ್ಯಾಕ್ಟ್ ಮಾಡಿದ್ರಲ್ಲ, ಅದರಲ್ಲಿ ಕೆಎಸ್ ಈಶ್ವರಪ್ಪ ಏನ್ ಮುಂದೆ ಬಿದ್ದು ಹೋಗಿಲ್ಲ. ಹಾಗಾಗಿ ನಿಮ್ ಶ್ರಮ ಏನೂ ಇಲ್ಲ ಅಂತ ತಿರುಗೇಟ್ ಕೊಟ್ಟಿದ್ದಾರೆ. ಆವತ್ತು ನಮ್ಮ ಶ್ರಮದಿಂದ ನಾವು ಪಕ್ಷ ಬಿಟ್ಟು ನಿಮ್ಮ ಪಕ್ಷಕ್ಕೆ ಸೇರ್ಪಡೆ ಆಗಿರೋದ್ರಿಂದಲೇ ನೀವು ಮಂತ್ರಿ ಆಗಿದ್ರಿ. ಮಂತ್ರಿಯಾಗಿ ಏನ್ ಮಾಡಿದ್ರಿ? ಲಂಚ ತಿಂದ್ರಿ. ಬೆಳಗಾವಿಯಲ್ಲಿ ಒಬ್ಬ ವ್ಯಕ್ತಿಗೆ ಆತ್ಮಹತ್ಯೆಗೂ ಕಾರಣರಾದ್ರಿ. ಈಗ ಬಾಯಿಗೆ ಬಂದಂತೆ ಮಾತನಾಡೋದು ಬಿಡಿ. ನಮ್ಮಿಂದ ಬಿಜೆಪಿ ಹಾಳಾಗಿಲ್ಲ ಅಂತ ಹೇಳ್ಬಿಟ್ಟು ಬಿಸಿ ಪಾಟೀಲ್ ಅವರು ಆಕ್ರೋಶವನ್ನ ವ್ಯಕ್ತಪಡಿಸಿರುವಂತದ್ದು.